ವೀಕ್ಷಕರೇ ನಮಸ್ಕಾರ. ನಿಮಗೆಲ್ಲ ಗೊತ್ತಿರ್ಬೋದು, ಕಳೆದ ಒಂದೆರಡು ದಿನದಿಂದ ಇನ್ಸ್ಟಾಗ್ರಾಮ್ ಆಗಿರಲಿ, ಫೇಸ್ಬುಕ್ ಆಗಿರಲಿ, ಇನ್ನಿತರ ಸೋಷಿಯಲ್ ಮೀಡಿಯಾ ಆ್ಯಪ್ನಲ್ಲಿ ಒಂದು ವಿಡಿಯೋ ಮಾತ್ರ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಆ ವಿಡಿಯೋ ಯಾವುದಪ್ಪ ಅಂದರೆ, ಒಂದು ಪುಟ್ಟ ಮರಿಮಂಗ ಒಂದು ಕೇಸರಿ ಬಣ್ಣದ ಗೊಂಬೆಯನ್ನು ತಪ್ಪಿಕೊಂಡು ಓಡೋಡೋದಾಗಿರಲಿ ಅಥವಾ ಅದರ ಜೊತೆ ಆಟ ಆಡೋದಾಗಿರಲಿ, ಆ ಒಂದು ವಿಡಿಯೋಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಈ ಒಂದು ವಿಡಿಯೋನ ನೀವು ಕೂಡ ನೋಡೇ ಇರ್ತೀರಾ. ನೋಡಿದವರು ಸುಮ್ಮನೆ ಇರ್ತೀರಾ, ಅಯ್ಯೋ ಪಾಪ ಎಷ್ಟು ಮುದ್ದಾಗಿದೆ ಅನ್ಕೊಂಡಿರ್ತೀರಾ. ಬಟ್ ಆದರೆ ಈ ವಿಡಿಯೋ ಹಿಂದೆ ಎಂಥ ಒಂದು ನೋವಿನ ಕತೆ ಇದೆ ಅಂತ ನಿಮಗೆ ಗೊತ್ತಾದರೆ ನೀವು ಖಂಡಿತ ಶಾಕ್ ಆಗ್ತೀರಾ. ಆ ಮರಿಮಂಗ ಯಾಕೆ ಆ ಗೊಂಬೆಯನ್ನು ಒಂದು ಕ್ಷಣವನ್ನು ಬಿಡ್ತಿಲ್ಲ, ಮತ್ತು ಆ ಗೊಂಬೆ ಜೊತೆನೇ ಯಾಕೆ ಇದೆ, ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾಕೆ ಆ ಮಂಗನ ಬಿಡ್ತಾ ಇಲ್ಲ, ಆ ಗೊಂಬೆ ಜೊತೆ ಯಾಕೆ ಸಿಕ್ಕಾಪಟ್ಟೆ ಆಟ ಆಡ್ತಾ ಇದೆ, ಅದರ ಜೊತೆನೇ ಇದೆ, ಅದರ ಬಗ್ಗೆ ಒಂದೊಂದು ಪಾಯಿಂಟ್ ಟು ಪಾಯಿಂಟ್ ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ತೀನಿ ಅಂತ ಹೇಳ್ತಾ, ದಯವಿಟ್ಟು ವಿಡಿಯೋನಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಸಂಪೂರ್ಣವಾಗಿ ನೋಡಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದವರ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನೋಡಿ ಫ್ರೆಂಡ್ಸ್, ಈ ಮರಿಮಂಗನ ಹೆಸರು ಬಂದ್ಬಿಟ್ಟು ಪಂಪ್ ಅಂತ. ಇದು ಇರೋದು ಜಪಾನ್ನ ಒಂದು ಮೃಗಾಲಯದಲ್ಲಿದೆ. ಪಂಪ್ ಹುಟ್ಟಿದ್ದು ಕಳೆದ ವರ್ಷ ಜುಲೈಯಲ್ಲಿ. ಆದರೆ ಇದು ಹುಟ್ಟಿದ ಕ್ಷಣವೇ ಈ ಮರಿಗೆ ತುಂಬಾ ಒಂದು ದೊಡ್ಡ ಕಷ್ಟನೇ ಎದುರಾಗಿದೆ ಅಂತಲೂ ಕೂಡ ಹೇಳ್ಬೋದು. ಈ ಪಂಪ್ ಅನ್ನೋ ಒಂದು ಮರಿಮಂಗ ಹುಟ್ಟಿದ ತಕ್ಷಣವೇ ಅದರ ಅಮ್ಮ ಇದನ್ನು ಸಾಕೋಕೆ ಒಪ್ಪಲಿಲ್ಲ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಈ ಪ್ರಾಣಿ ಲೋಕದಲ್ಲಿ ಇದು ಅಪರೂಪಕ್ಕೆ ನಡೀತಾ ಇರುವಂತಹ ಒಂದು ಸನ್ನಿವೇಶ ಅಂತಲೂ ಕೂಡ ಹೇಳ್ಬೋದು. ಅಮ್ಮನ ಪ್ರೀತಿ ಸಿಗದೆ ಈ ಮರಿ ತುಂಬಾ ಒಂಟಿಯಾಗಿ ಹೋಗಿತ್ತು. ಆಗ ಮೃಗಾಲಯದವರು ಇದಕ್ಕೆ ಹಾಲನ್ನು ಕುಡಿಸಿ ಬದುಕಿಸಿದ್ರು. ಆದರೆ ಮಂಗಗಳಿಗೆ ಒಂದು ಗುಣ ಇರುತ್ತೆ, ಅವು ಯಾವಾಗಲೂ ಅಮ್ಮನನ್ನು ತಬ್ಬಿಕೊಂಡೇ ಇರಬೇಕು. ಈ ಪಂಪ್ಗೆ ಆ ಪ್ರೀತಿ ಸಿಗದೇ ಇದ್ದಾಗ ಅದು ತುಂಬಾ ಭಯ ಪಡೋಕ್ಕೆ ಶುರು ಮಾಡ್ತು ಅಂತಲೂ ಹೇಳ್ತಾ ಇದ್ದಾರೆ. ಈ ಮರಿಮಂಗ ತುಂಬ ಭಯ ಪಡೋದನ್ನು ನೋಡಿ ಮೃಗಾಲಯದ ಸಿಬ್ಬಂದಿ ಏನು ಮಾಡಿದ್ರು ಅಂದರೆ, ಒಂದು ಸ್ಟ್ಯಾಪ್ ಅಂದರೆ ಒಂದು ಸ್ಮೂತ್ ಆಗಿರುವಂತಹ ಒಂದು ಕಿತ್ತಳೆ ಬಣ್ಣದ ಗೊಂಬೆಯನ್ನು ಅದರ ಹತ್ತಿರ ಇಡ್ತಾರೆ. ಆ ಮರಿ ಆ ಗೊಂಬೆಯನ್ನು ಮೃತಾಗಿ ಅಂದರೆ ಸಾಫ್ಟ್ ಆಗಿರೋದು ಅಥವಾ ತುಂಬ ಮೆತ್ತನೆ ಒಂದು ಸ್ಪರ್ಶ ಸಿಕ್ಕಿದ ತಕ್ಷಣ ಅದನ್ನೇ ನನ್ನ ಅಮ್ಮ ಅಂತ ತಪ್ಕೊಬಿಡುತ್ತೆ. ಈಗ ಆ ಪರಿಸ್ಥಿತಿ ಹೇಗಿದೆ ಅಂದರೆ, ಅದು ಮಲಗುವಾಗ ಆಗಲಿ ಊಟ ಮಾಡುವಾಗ ಆಗಲಿ ಅಷ್ಟೇ ಯಾಕೆ, ಅದು ಎಲ್ಲೋ ಒಂದು ಕಡೆ ಹೋಗಬೇಕಪ್ಪ ಅಂದರೆ ಆ ಒಂದು ಗೊಂಬೆನ ಅದ್ರ ಜೊತೆನೇ ತೊಗೊಂಡು ಹೋಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ವೀಕ್ಷಕರೇ, ಈಗ ಆ ಒಂದು ಮಂಗದ ಪರಿಸ್ಥಿತಿ ಹೇಗಾಗಿದೆಯಪ್ಪ ಅಂದರೆ, ಈಗ ಅದು ಬೇರೆ ಮಂಗಗಳ ಹತ್ತಿರ ಹೋಗುವಾಗಲೂ ಕೂಡ ಆ ಗೊಂಬೆಯನ್ನು ಮಗುವಿನ ಥರನೇ ಬೆನ್ನ ಮೇಲೆ ಹೊತ್ಕೊಂಡು ಓಡಾಡುತ್ತೆ. ಯಾರಾದರೂ ಬೇರೆ ಮಂಗಗಳ ಕಿಚ್ಚಾಯಿಸಿದರೆ ಸಾಕು, ಓಡಿ ಬಂದು ಆ ಗೊಂಬೆ ತಪ್ಪಿಕೊಂಡು ಅದರೊಳಗೆ ಮುಖ ಇಟ್ಕೊಂಡು ಕೂತ್ಕೊಬಿಡುತ್ತೆ. ಹೌದು ವೀಕ್ಷಕರೇ, ಇತ್ತೀಚೆಗೆ ಈ ವಿಡಿಯೋ ಯಾಕೆ ಇಷ್ಟೊಂದು ವೈರಲ್ ಆಯಿತು ಅಂದರೆ, ಕೆಲವು ವಿಡಿಯೋಗಳಲ್ಲಿ ಬೇರೆ ದೊಡ್ಡ ಮಂಗಗಳು ಈ ಪಂಪ್ನನ್ನು ಎಳೆದಾಡಿ ಕಾಟ ಕೊಡೋದು ಕಾಣಿಸಿದೆ. ಆಗ ಈ ಪುಟ್ಟ ಮರಿ ಆ ಗೊಂಬೆಯನ್ನು ಇನ್ನೂ ಬಿಗಿಯಾಗಿ ಇಟ್ಕೊಳ್ಳುತ್ತೆ. ಇದನ್ನು ನೋಡಿ ಎಷ್ಟೋ ಜನ ಅಯ್ಯೋ ಈ ಮರಿಗೆ ಇಷ್ಟು ಕಾಟ ಕೊಡ್ತಾರಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ದಾರೆ. ಆದರೆ ಮೃಗಾಲಯದವರು ಹೇಳ್ತಿರೋದು ಏನಂದರೆ, ಇದು ಅದಕ್ಕೆ ಒಂದು ಟ್ರೈನಿಂಗ್ ಥರ, ಅದು ಬೇರೆ ಮಂಗಗಳ ಜೊತೆ ಬೇರೆಯೋಕ್ಕೆ ಅನ್ನೋದು ಅವರ ಉದ್ದೇಶ. ಅಷ್ಟೇ ಅಲ್ಲದೆ ಆ ಮೃಗಾಲಯದವರು ಏನು ಹೇಳ್ತಾ ಇದ್ದಾರಪ್ಪ ಅಂದರೆ, ಇದೊಂಥರ ಟ್ರೈನಿಂಗ್ ಥರ. ಪಂಪ್ ಸದ್ಯಕ್ಕೆ ಮೆಲ್ಲಗೆ ಆ ಗೊಂಬೆಯನ್ನು ಬಿಟ್ಟು ಬೇರೆ ಮಂಗಗಳ ಜೊತೆ ಫ್ರೆಂಡ್ಶಿಪ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಬಟ್ ಈ ಒಂದು ಗೊಂಬೆನ ಆ ಮಂಗ ತಗೊಂಡು ಹೋಗೋದಾಗಿರ್ಬೋದು, ಈ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಂತೂ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅಷ್ಟೇ ಅಲ್ಲದೆ ಒಂದು ತಾಯಿಗೆ ಸೆಂಟಿಮೆಂಟ್ ಕ್ರಿಯೇಟ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಹಾಗಾಗಿ ಈಗ ಸೋಷಿಯಲ್ ಮೀಡಿಯಾ ಅಂತೂ ಸಿಕ್ಕಾಪಟ್ಟೆ ಈ ಒಂದು ಮಂಗಗಳ ವಿಡಿಯೋನೇ ಬರ್ತಾ ಇದೆ. ಮಂಗನಕ್ಕಿಂತ ಈ ಒಂದು ಮರಿಯ ಮಂಗ ಒಂದು ಆಟ ಆಗಿರ್ಬೋದು ಆ ಗೊಂಬೆ ಜೊತೆ, ಮತ್ತು ತಾಯಿಯ ಪ್ರೀತಿ ಯಾವ ರೀತಿ ಕಾಣ್ತಾ ಇದೆ ಅದರ ಬಗ್ಗೆ ಈಗ ಆ ಸೋಷಿಯಲ್ ಮೀಡಿಯಾದಲ್ಲಿ ಇದರ ವಿಷಯ ತುಂಬ ಚರ್ಚೆ ಕೂಡ ಆಗ್ತಾ ಇದೆ. ಈಗ ಮೃಗಾಲಯದವರೇ ಅದರ ಬಗ್ಗೆ ಎಕ್ಸ್ಪ್ಲೇನ್ ಕೂಡ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ವೀಕ್ಷಕರೇ ನೋಡಿದ್ರಲ್ಲ, ಪ್ರೀತಿ ಅನ್ನೋದು ಬರೀ ಮನುಷ್ಯರಿಗಷ್ಟೇ ಅಲ್ಲ, ಮೂಕ ಪ್ರಾಣಿಗಳಿಗೂ ಎಷ್ಟು ಮುಖ್ಯ ಅಂತ. ಅಮ್ಮನ ಮಮತೆ ಸಿಗದೆ ಹೋದರೂ ಒಂದು ಗೊಂಬೆಯಲ್ಲಿ ಆ ಪ್ರೀತಿಯನ್ನು ಕಾಣ್ತಿರೋ ಈ ಪಂಪ್ನ ಕತೆ ನಿಮಗೇನು ಅನಿಸ್ತು? ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ಇಂಥ ಇಂಟ್ರೆಸ್ಟಿಂಗ್ ವಿಷಯಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.